ನಡಿಯವ ಗಾಡಿ ತಿರಕ ಹುಡುಗ ಒಳೆ ಪಗಡಿ ಹಾರಿ ಯಾರಿಗಾರ ಕಲಸೆ ಎಂತ ಗೋಧಿ ಯಾರಿಗಾರ ಕಲಸೆ ಎಂತ ಗೋಧಿ ಆ ಈ ಮೂರ ಪದ ಕಲತ ಮೈಯಾನ ಜಿಲ ಜಿಲ ಮೊಗಲಿಗೆ ಟಕಿ ಹಾರಿ ಹಾಡ ಹಾಡ ಮೊಗಲಿಗೆ ಟಕಿ ಹಾರಿ ಆಗಿಯಾಗ ಮೊದಲ ನೀ ಯಾವ ಹೇಳು ಆಟ ಹ್ಯಾಂಗ ಬಂದಿ ಹೇಳು ಹ್ಯಾಂಗ ಬಂದಿ ಈ ಹೆಣ್ಣು ಗಂಡು ಎರಡ ಕಾಮ ಕೊಡಿದ ಮ್ಯಾಲ ಪ್ರೇಮದಿಂದ ಬಂದಿ ನಾಗರೆ ಮೊಗಲಾಗ ಬಂದಿ ಮತ್ಸಲ ಸಂಧ್ಯಾಗ ಹಾಗೆ ಬಂದಿ ಆಗಿಯಾಗ ಆಕಾರದೊಳಗ ಇದ್ದಿದ್ದಿಲ್ಲ ನಿಮ್ಮ ಶಕ್ತಿ ಕಾಳು ಸಂದಿ ಸಂದಿ ತಾಯಿ ಕಾಳು ಸಂದಿ ಸಂದಿ ಈ ಎಂಟ ಪಾಲಿನ್ಯಾಗ ಒಂಟ ಬಾಲದವ ಹ್ಯಾಂಗೋ ಹೆಚ್ಚನಾದಿ ಸುನಾಳ ಮುಂದ ಹ್ಯಾಂಗೋ ಹೆಚ್ಚನಾದಿ ಸಣ್ಣಾಳ ಹುಡುಗ ಹ್ಯಾಂಗೋ ಹೆಚ್ಚನಾದಿ ಆಯಿಯನ ಈ ಎಂಟ ಪಾಲಿನ್ಯಾಗ ಒಂಟ ಪಾಲದವ ಹ್ಯಾಂಗೋ ಹೆಚ್ಚನಾದಿ ಮುಂದ ಹರವ ಹ್ಯಾಂಗೋ ಹೆಚ್ಚನಾದಿ ಕಾಂಗಡಿಗೆ ಬಾಬು ತಗದ ಬಾಳಿಗೇರಿ ಹೋಗಿ ಕೈಯ ಸೋದಿ ಬಾಳಿಗೇರಿ ಹೋಗಿ ಕೈಯ ಸೋದಿ ಈ ಸುದ್ದಿ ಕೇಳಿ ಸಾಕಯ್ಯ ಹಾಲುಗಳ ಹೊರಗ ಹಾಕ್ಯಾರ ಬೂದಿ ಮೂರು ಮನೆ ಹೊರಗ ಹಾಕ್ಯಾರ ಬೂದಿ ಪಾಂಡ ಹಾಡೋರು ಹೊರಗ ಹೊರಗ ಹಾಕ್ಯಾರ ಬೂದಿ ಸುದ್ದಿ ಕೇಳಿ ಸಾಕಯ್ಯ ಹಾಲುಗಳ ಹೊರಗ ಹಾಕ್ಯಾರ ಬೂದಿ ಮೂರು ಮನೆ ಹೊರಗ ಹಾಕ್ಯಾರ ಬೂದಿ ಪರಮಾತ್ಮ ಅಂದ್ರೆ ಇದರ ಅರ್ಥ ಏನು? ಪ ಅಂದ್ರೆ ಏನು, ರ ಅಂದ್ರೆ ಏನು, ಮ ಅಂದ್ರೆ ಏನು? ಪರಮಾತ್ಮ ಅಂದ್ರೆ ಇದರ ತತ್ವ ಏನಂತ ಕೇಳಿದಾಗ ಅದು ಅವರೊಂದು ಮಾತು ಹೇಳ್ತಮ್ಮ. ಏನಂತವ ಪರಮಾತ್ಮ ಅಂದ್ರೆ ಸ್ವಯಂ ಜ್ಯೋತಿ ವಸ್ತು ಅಂತಂದ್ರೆ ಸ್ವಯಂ ಪ್ಲಸ್ ಜ್ಯೋತಿ, ಸ್ವಯಂ ಜ್ಯೋತಿಗೆ ಪರಮಾತ್ಮ ಅಂದ್ರೆ. ಅಂತಾರ ಹೇಳ್ತಾರೆ ನೋಡಿ ಇವೊಂದು ಪುರಾಣ ಬೇರೆ, ಇದೊಂದು ಪಂಚಕ ಪುರಾಣ ಕಾಣ್ತೈತಿ ಒಂದು. ಪಂಚಪುರಾಣ ಪಂಚಪುರಾಣ ಪರಮಾತ್ಮ ಪರ ಪ್ಲಸ್ ಆತ್ಮ, ಪರರ ಆತ್ಮನೇ ಪರಮಾತ್ಮ ಇರ್ತ ಐತಲ್ಲ. ಆತ್ಮ ಏನು ಹೌದು ಪರ ಪ್ಲಸ್ ಆತ್ಮ, ಪರರ ಆತ್ಮನೇ ಪರಮಾತ್ಮ. ಬರೋಬರಿ ಈ ಪರಮಾತ್ಮ ಗೊತ್ತಿಲ್ಲ. ನೀವು ಬಂದಿರಿ ನೀವು ಸುಮ್ಮ ಹಾಡಿಕೆ ಮಾಡೋದು ಬಿಟ್ಟು ಮೂರು ಮಂದಿ ಬಿಕ್ಕಿ ಬೆಳ್ಕೊಡ್ತೀವ್ರಿ. ಬರ್ತದ 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 ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಹೇಳಕ್ ಬರುವತ್ತು. ಸ್ವಯಂ ಜ್ಯೋತಿ ಅಂತ ಕುಂತದಿ. ನೀವು ಹೆಂಗ್ ಹಾಡೋರು ಸ್ವಯಂ ಜ್ಯೋತಿ, ಸ್ವಯಂ ಸ್ವಯಂ ಜ್ಯೋತಿ. ಜ್ಯೋತಿ ಅಂದ್ರೆ ಎದಕ್ಕಂದ್ರೆ ಜ್ಯೋತಿ ಒಂದ ಬೆಳಗುವಂತ ದೀಪಕ್ಕ ಜ್ಯೋತಿ. ಜ್ಯೋತಿ ಅಂದ್ರೆ ಆ ಜ್ಯೋತಿ ಬೆಳಗಬೇಕಾದ್ರೂ ಹಂಗ ಸುಮ್ಮ ಡೈರೆಕ್ಟ್ ಜ್ಯೋತಿ ಹಂಗ ಹತ್ತಾಗಿಲ್ಲ. ಹತ್ತದ್ರವ ನಿನ್ನ ಮನೆಯೊಳಗಾಗ್ಲಿ ನಿನಗಾಗ್ಲಿ ದೀಪ ನೋಡು. ಬರೇ ಒಂದು ದೀಪ ಬೆಳಗಬೇಕಾದ್ರೂ ಈ ಶರೀರ ಅನ್ನುವಂತ ಪಣತಿದ್ದಾಗನ ಒಳಗ ಜೀವ ಅನ್ನುವಂತ ಜ್ಯೋತಿ ಬೆಳಗಲಾಕಂತ. ಹೌದೌದು ಒಬ್ರು ಮಾಡ್ಕೊಡೋದು ಶರೀರ ಅನ್ನುವಂತ ಪಣತಿ ಇರ್ಲಿಕ್ಕಂದ್ರೆ
ಜೀವನು ಅಂತ ಜ್ಯೋತಿ ಒಳಗ ಬಂದು ಕುಂಡ್ರಬೇಕಾದ್ರೆ ಮೊದಲ ಪಣತಿ ಬೇಕು ಬರ್ತೀವಿ ಯಾಕಲ್ವ ಪಣತಿ ಇದ್ದಾಗನ ಒಳಗ ಜ್ಯೋತಿ ತಮ್ಮ ಕಡಿಯೋಣ ಕಡಿ ಒಂದ್ ಜನ ಕುಂಡ್ರಿ ಚಲೋ ಆಗಿ ಹಂಗೆ ಪೈಪ ನನಗೆ ಮಾಡ್ಬೇಡ ನನಗೆ ಗೊತ್ತಿತ್ತು ನೀ ಟೇಸ್ ಮೇಲೆ ಇರುವಾಗ ಬಂದು ನನಗೆ ಮಾಡ್ತಿದ್ದಿ ಹೌದು ಹೌದಿಲ್ವೇ ನನಗೆ ಮಾಡ್ಬೇಡಪ್ಪ ಹೌದು ಯಾಕಂದ್ರೆ ಮೊದಲ ಈ ಗಂಡ ಏನೇನು ಕೇಳತ್ತಾರ ಅವ್ರ ಕಡೆ ಲಕ್ಷ ಕೊಡ್ಬೇಕಾಗಿ ಲಕ್ಷ ಕೊಡುವುದಿಲ್ಲಪ್ಪ ಆಯ್ತಾಯ್ತಲ್ಲೇ ಅದಕ್ಕೆ ತಮ್ಮ ಏನಾದ್ರಿ ಸ್ವಯಂ ಜ್ಯೋತಿ ಅಂದಿ ಹೌದು ಹಂಗಿಲ್ಲ ಹ್ಯಾಂಗ್ರಿ ನನ್ನ ಆಧಾರ ಇಲ್ಲದ ನಿನ್ನ ಜ್ಯೋತಿ ಉರಿದು ಬಹಳ ಮುಷ್ಕಿಲ್ ಹೌದ್ರವ ಒಂದ್ ಆಧಾರ ಇದ್ದಾಗನ ಜ್ಯೋತಿ ಉರಿಬೇಕು ಬರಬರಿ ಇಟ್ಲ ಪಣತಿ ಇರ್ಲಿಕ್ಕ ಜ್ಯೋತಿ ಉರಿಲಕ್ಕ ಬರಂಗಿಲ್ಲ ಬರುದಿಲ್ಲ ಶರೀರ ಇರ್ಲಿಕ್ಕ ಜೀವ ಇರ್ಲಕ್ಕ ಬರಂಗಿಲ್ಲ ಹೌದು ಹೌದ್ರಲ್ಲೇ ಹಂಗ ಮೊದಲ ಪಿಂಡ ಆಮೇಲೆ ಬಂದು ಕೂಡೈತಿ ಪ್ರಾಣ ಪ್ರಾಣ ನನಗೆ 4 ತಿಂಗಳು ನೀ ಸಣ್ಣವದಿ ಏ ಸಣ್ಣವ್ರಲ್ಲೇ ಇದು ನಂದು ವಾದ ಐತಿ ಬರಬರ್ಲೆ ಏನೋ ಏನ್ರಿ ಈಗ ನೋಡ್ತಮ್ಮ ನಮಗ ಹಾ ಕಮಿಟಿಯವ್ರು ಬಂದ ತಕ್ಷಣ ನೋಡ ಎಲ್ಲೇ ಹೋಗ್ಲಿ ಹೌದು ಮೊದಲು ಯಾವ ಒಂದು ನಮ್ಮ ಆಯುಧಗಳ ಕೈಯನ್ನ ವಾದ್ಯಗಳ ಪೂಜೆ ಮಾಡ್ಕೋಬೇಕಾದ್ರೆ ಹೌದ್ರಿ ಏನ್ ಹೇಳ್ತಾರು ಏನಂತ ಇಂತಲ್ಲಿ ಜಾಗ ಐತ್ರಿ ಇಂತದೊಂದು ಮನಿ ಐತಿ ಆ ಮನಿ ಒಳಗೆ ಹೋಗಿ ಕೂತ ಹೌದು ನಿಮ್ಮ ಕೈ ಒಳಗಿನ ವಾದ್ಯಗಳ ಪೂಜೆ ಮಾಡ್ರಿ ಮಾಡ್ರಿ ಏನೋ ಉಣಬೇಕಾದ್ರು ತಿನ್ಬೇಕಾದ್ರು ದೊಡ್ಡದೊಂದು ತಾಟ ತಗೋರಿ ಆ ತಾಟಿನೊಳಗೆ ಹಿಡ್ಕೊಂಡು ಉಣ್ರಿ ಉಣ್ರಿ ತಾಟ ಐತಿ ಅದ್ರೊಳಗ ಅನ್ನ ಐತಿ ಉಣ್ಣಾಕತ್ತೀವಿ ಹೌದು ಹೌದು ತಾಟನ ಇರ್ಲಿಕ್ಕ ನೀ ಎದರಾಗ ಉಣತಿ ಎದ್ರಾಗ ಉಣ್ತೀವಿ ಆಮತ್ತಮ್ಮ ಹಂಗ ನೋಡ ಈ ಶರೀರ ಐತಿ ಒಳಗ ಬಂದು ಕೂತದಿ ಕೂತಂದ್ರಲೆ ಮೊದಲ ಪಿಂಡ ಮನಿ ಬೇಕಲ್ಲ ಮನಿ ಬೇಕ್ರಲ್ಲ ಇರ್ಲಾಕ ನೀನು ಬಾಡಿಗೆ ಬಂದ ಕುಂಡ್ರಬೇಕಾದ್ರೆ ಮೊದಲೊಂದು ಮನಿ ಬೇಕು ಮನಿ ಬೇಕ್ರಿ ಆ ಮನಿ ಇದ್ದಾಗ ನೀ ಬಂದು ಕೂಡ್ಬೇಕು ಹೌದಿವ ಅದು ಮನಿ ಹ್ಯಾಂಗ್ರಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ದ್ವೈತ ಹೌದು. ಶರೀರ ತಯಾರಾದ ಒಳಕ ನೆತ್ತಿ ದ್ವಾರದಿಂದ ಬಂದು ಒಳಗೆ ಕೂತೀವಿ ಹೌದು ಹೌದಲ್ಲ ನೆತ್ತಿ ದ್ವಾರದಿಂದ ಬಂದು ಕೂತಿ ಏನಂದ್ರೆ ಹುಟ್ಟಿದ ಕೂಸಿನ ನೆತ್ತಿ ಪೊಳ್ಳಿರ್ತದ ಇರ್ತೈತ್ರಿ ಮುಂದ ಅವುಗಳ ಎಣ್ಣೆ ಉಣಿಸಿದಂಗ ಗಟ್ಟಿ ಹತ್ತು ಗೊತ್ತೈತಿ ಹೌದು ಹೌದು ಎಲ್ಲಾ ಮನಿ ಆದ ಒಳಕ್ ಹಿಂದಾಗಡೆ ದನಿ ಬಂದು ಹೊಕ್ಕದಿ ಹೌದ್ರಲ್ಲೇ ನೀ ನನ್ನ ಬಗಲ ಬಚ್ಚ ನನಗ್ ಹಿಂದಾಗಡೆ ಬಂದವನಿ ಬಂದಾವ್ ಮೊದಲ ನಾವು ಹಿಂದಾಗಡೆ ನೀ ನೀ. ಮೊದಲ ಪಿಂಡ ಪಿಂಡ. ಆಮೇಲೆ ಪ್ರಾಣ ಪ್ರಾಣ ಮೊದಲ ಕರ ಜಿಂದಗಿ ಬಾದ್ ಮೇ ಮಿಲ್ತಾಯಿ ಬಂದಗಿ ಬಂದಿಗಿ ಮೊದಲ ಪ್ರಪಂಚ ಪ್ರಪಂಚ ಆಮೇಲೆ ಪಾರಮಾರ್ಥ ಹೌದಿವ ನಾನು ಬಿಟ್ಟು ನೀ ಇದೀಯ ಜಾಗಿ ನೀವು ನನಗೆ ಮೊದಲ ಅದೀಯ ಇಲ್ಲ ಒಂದು ಮಾತು ಹೇಳಿ ಏನಂತ್ರಿ ಪರಮಾತ್ಮ ಈ ಶರೀರ ಮೇಲೆ ಹುಟ್ಟಿವಲ್ಲ ಈ ಸೀರೆ ಅವ ನಮಗ್ ಕೊಟ್ಟಾನಂತ ಒಟ್ಟದಂತೆ ಹೇಳ್ತಾನೆ ಇವ ಪರಮಾತ್ಮ ನಾವು ಹುಟ್ಟಿರುವಂತ ಸೀರೆ ನಿನ್ನ ಪರಮಾತ್ಮ ನನಗ್ ಕೊಟ್ಟಿದ್ದಂದ್ರೆ ಹೌದು ನಿನ್ನ ಪರಮಾತ್ಮ ಉಟ್ಕೊಂಡಂತ ಸೀರೆ ಇವಂಗ ಯಾವ ಕೊಟ್ಟಾನ ಬೇಕರ್ಲೆ ಏನ ನೀನ ಕೊಡ್ಲಾಕ್ ಹೋಗಿದ್ದೇವ ಇವೇನು ಗೊತ್ತ ನಾವು ಹುಟ್ಟಿದ್ವಿ ನೀವು ನನಗ ನಿಮ್ ಪರಮಾತ್ಮ ಸೀರೆ ಕೊಟ್ಟಿದ್ದಂದ್ರೆ ಹೌದು ನಿಮ್ಮ ಪರಮಾತ್ಮ ಸೀರೆ ಕೊಟ್ಟವ್ರು ಯಾರು ಏ ಬೇಕಲ್ಲ ಒಬ್ಬರ ಏನ್ ಅಕ್ಕಂಡ ನಿಂತಿದ್ವ ಏನು ಹಂಗ್ಯಾಂಗ್ರಿ ಅಮ್ಮ ಬಾಯಿಲೆ ಬಡಾಯಿ ಎದುರ್ಲಿನೋ ಲಡಾಯಿ ಅಂದಂಗ ಮಾಡಬೇಡ ಹಂಗ ಮಾಡ್ಬೇಡಿ ಇಲ್ಲಿ ಕೇಳಿದ್ರ ವರಿಗ್ ಹಚ್ಚು ಹೌದ್. ಅದಕ್ಕ ಈಗ ಒಟ್ಟ ಈ ಶರೀರ ಬದ್ದದ ನಡೆದೈತಿ ಅಂದ್ರೆ ಹೌದ್ರಿ ತಮ್ಮ ಅದಕ್ಕೆ ಈಗ ಏನ್ ಕೇಳ್ಬೇಕಾಗೈತಿ ಏನಂತ್ರವ ನೋಡು ನನ್ನಿಂದ ಆಗೈತಿ ಸಂಪಾನ ಬಗ್ಗೆ ಯಾಕೆ ಬಗ್ಗೆ ಜಗದಂಬ ಕಿಪಿಸ್ಯಾರು ಹೌದ್ರಿ ಅದಕ್ಕೆ ನಾವೇನ್ ಹಚ್ಬೇಕಾಗಿತ್ತು ಪದ ಹತ್ತಿರ ಪದ ಹೋಲಿ ಗಂಡಿಗೆ ಬೆಳಸೋ ಪೋಂಡಾರ ಏ ಗಂಡಸರ ಹುಟ್ಟಿಲ ಗಂಡಿ ನಮ್ಮ ಸ್ವಾಂಡಿ ಹೊಳವ ಗಂಡಿ ಏ ಗಂಡ ಹೆಚ್ಚಂತ ಬಂಡ ಮಾಡದೇರಿ ಹುಟ್ಟಿರೇನು ಗಾಳಿ 3 ಮಂದಿ ಹುಟ್ಟಿರೇನು ಗಾಳಿ ಆರಿಯಾಗ ಗಂಡ ಹೆಚ್ಚಂತ ಬಂಡ ಮಾಡದೇರಿ ಹುಟ್ಟಿರೇನು ಗಾಳಿ ಸುನಾಳದವ್ರ ಹುಟ್ಟಿರೇನು ಗಾಳಿ ಆರಿಯಾಗ ಭೂಮಿ ಹೆಪ್ಪ ಬಸವನ ಪಟನ ಏ ಕೇಳತೀರಿ ಶಾಸ್ತ್ರ ನಿಮ್ಮ ಕೂಡ ಎಂತ ಏ ಅದಕ್ಕೆ ಮೊದಲ ಭೂಮಿ ಎತ್ತೀರಿ ಹಂಗ ಆತೋ ಆಕಾರ ಏನ್ ಕೇಳ್ತಾರ ತಮ್ಮ ಗಂಡ
ಗಂಡ ಹೆಚ್ಚಂತ ಬಂಡ ಮಾಡತೀರಿ ಇಲ್ಲಪ್ಪ ಗಂಡಿಲಿ ಗಂಡಿಲಿ ನಿಮ್ಮ ಸ್ವಾಂಡಿ ಹೊಡೆದರು ಹೆಂಡಿಲಿ ದಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡ್ತೀರಿ ಬಿದ್ದಿದೇನು ಗಾಳಿಲಿ ಹೌದವ ಭೂಮಿ ಹೆಪ್ಪ ಬಸವನ್ನ ಕೊಟ್ಟನಂತ ಹೇಳತ್ತೀರಿ ಶಾಸ್ತ್ರ ಶಾಸ್ತ್ರ ನಿಮ್ಮ ಕೂಡ ಎಂತ ದುಸ್ತರ ಹೌದಲ್ಲ ದ್ವಾಪಾರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲ್ಲ ನವಿಸ್ತಾರ ಹೌದ್ರಿ ನಿನ್ನಿಲ್ಲದ ಮಾನ್ಯ ಹುಟ್ಟಿದಾವ ಇವ್ ಬಸವಣ್ಣ ಏನೋ ಇದು ಕಲಿಯುಗ ಹೌದ್ರಿ ದ್ವಾಪಾರದಾಗ ಹುಟ್ಟ್ಯಾನ ನಿಮ್ಮ ಬಸವಣ್ಣ ಬಸವಣ್ಣ ಅದಕ್ಕೆ ಮೊದಲು ಒಟ್ಟ ಭೂಮಿನ ಇದ್ದಿದ್ದಿಲ್ಲೋ ಹೌದು ಏನ ನೀನ ಅದು ನೋಡಿದ್ದಿಲ್ಲೋ ಹೌದು ಹೌದಲ್ಲ ಕೇಳೋ ವಿಷಯ ಭೂಮಿನ ಇದ್ದಿದ್ದಿಲ್ಲ ಅಂದ್ರ ಹೌದು ನೀ ಎದ್ರ ಮೇಲೆ ನಿಂತಿದ್ದಕ್ಕೆ ಹೆಪ್ಪು ಪಾಟಿ ಬರಬರಿಲ್ಲ ವಿಷಯ ಕೇಳೋದು ಹೌದು ನೀ ಎದ್ರ ಮೇಲೆ ನಿಂತಿ ಎದ್ರ ಮೇಲೆ ನಿಂತಿಪ್ಪ ನೀನಿಲ್ಲದ ಮಾನ್ಯ ಹುಟ್ಟಿದವ ಇವ ಬಸವಣ್ಣಪ್ಪ ಹೌದಲ್ಲ ದ್ವಾಪಾರಯುಗದಾಗ ಹುಟ್ಟಿದವ ನೀನು ಬರಬರಿಲ್ಲ ಅದಕ್ಕೆ ಮೊದಲ ಭೂಮಿಗೆ ಇದ್ದಿದ್ದಿಲ್ಲೇನೋ ಹಂಗ ಆತ್ವ ಆಕಾರ ನಿನ್ನೆ ಹುಟ್ಟ್ಯಾನ ಬಸವೇಶ್ವರ ಬಸವೇಶ್ವರ ಆಧಾರ ಇರದ ಸುಳ್ಳು ಯಾಕ ಬದಲತಿ ತಿಳಿತೋ ನಿನ್ನ ಮಜಪುರ ಕರೆ ಐತವ ಒಟ್ಟ ಎಲ್ಲ ಸೊಟ್ಟ ತೆಗೆದಿಡ್ತೀವಿ ನಿನಗೆ ಹೆಂಗ ತಯಾರಾತ ಹೌದು ಇದರಿಂದ ಹೆಂಗ ಆತ ಮೊದಲ ಶಕ್ತಿ ವಾಪು ಹೇಳಿ ತುಂಬಿರ್ತ ಹೌದಲ್ಲೇ ಗೊತ್ತಮ್ಮ ಸಾಣಂಗಿ ಹೇಳಿ ಬಿಡಬೇಡಿ ಇವನ್ನ ಅದಕ್ಕೆ ಮೊದಲ ಭೂಮಿ ಏ ಹೆಂಗ ಆತೋ ಆಕಾರ ನಿನ್ನೆ ಹುಟ್ಟ್ಯಾನ ಬಸವೇಶ್ವರ ಏ ಆಧಾರ ಇಲ್ಲದ ಸುಳ್ಳ ಯಾಕ ತಿಳಿತೋ ನಿಮ್ಮ ಮಜಕೂರ ಮೂರು ಮಜ ತಿಳಿತೋ ನಿಮ್ಮ ಮಜಕೂರ ಸುನಾಳದವ್ರದ ತಿಳಿತೋ ನಿಮ್ಮ ಮಜಕೂರ ಭೂಮಿ ತಯಾರಾಗುವುದಕ್ಕ ಬೀಜ ಬೇಕಂದ್ರೆ ಪಂಚಭೂತ ಕೂಡಲಾದ ಬ್ರಹ್ಮ ಸೃಷ್ಟಿ ಪಂಚಭೂತಕ್ಕ ಬೀಜಲಿ ಹೇಳಬೇಕಳೆವ ಆಕಾಶ ಬೀಜ ಯಾವಾದ ಬರೆ ಬಯಲ ರೂಪ ಇರವಾದ ಇದು ನಿನ್ನ ಜೀವಕ ತಾಪಾಡು ನಿನ್ನ ಗುರುವಿನ ಕೇಳ ತಿಳಿಲಾರ್ದ ನಿನ್ನ ಗುರುವಿನ ಕೇಳ ತಿಳಿಲಾರ್ದ ಪಾಪ ಪಾಪ ಏ ನೀರೇ ನಿರಾಕಾರ ಎತ್ತ ಅಂದ್ರೆ ನೀರಿಗೆ ಎಪ್ಪ ಪಟ್ಟವನ ಹೆಸರ ಹೇಳ ನೀರೇ ನಿರಾಕಾರ ಎತ್ತ ಅಂದ್ರೆ ಇವ್ ಮೊದಲ ನೀರಿಗೆ ಹೆಪ್ಪ ಪಟ್ಟವನ ಹೆಸರು ಹೇಳ ಕೊಲ್ಲ ನೀಗ ರ್ಯಾಡಿ ಹಾಡಿ ನೀವ ಕಿತ್ತೋದಿಲ್ಲ ಯಾವಾಗ ಹೇಳ್ತೀರಿ ಯಾರು ತಿಂಗಳು ಬಿಟ್ಟ ಇಲ್ಲಲ್ಲ ಏ ನೀರ ನಿರಾಕಾರ ಎತ್ತ ಅಂದ್ರೆ ನೀವು ನೀರಿಗೆ ಹೆಪ್ಪ ಪಟ್ಟವನ ಹೆಸರ ಹೇಳ ಈಗ ರ್ಯಾಡಿ ಹಾಡಿ ಮನೇನ ಕಿತ್ತುವುದಿಲ್ಲ ಸಿಗಬಾರದು ಸಿಕ್ಕಿದೆ ಬಂದು ಅಲ್ಲಿ ಇಲ್ಲಿ ಪದಗಳ ತಂದು ಇದನ್ನ ಬೆಟ್ಟ ಹೇಳೋ ಮಾತ್ವಾಂದು ಚಲೋ ಶಿಕ್ಷೆ ಕೊಡ್ತೀನಿ ನೀನು ಹಾಳಬಾರ ಚಲೋ ಶಿಕ್ಷೆ ಕೊಡ್ತೀನಿ ನೀವು ನೀ ತಿಳಿದ ನೋಡು ತಮ್ಮ ಗಾಳಿ ಒಳಗ ನೀರಿನ ಒಳಗ ಸಹಿತ್ಯಲ್ಲ ಬೆಂಕಿಗೆ ಬೀಜ ಯಾವಲ್ಲಿ ಐತಿ ಹೇಳ ಇವ ಪಂಚಭೂತಗಳ ಐದು ಕೈದ ಆರು 25 ಪಂಚಕರಣಿ ನೋಡು
ಯಾರಾದು ನಮ್ಮ ಗಿಡದ ಒಳಗ ಒತ್ತ ಮತ್ತೆ ನಿಮ್ಮ ಬೀಜ ಕಾಳ ಬೀಜನು ಬಳಕ ಬೀಜ ಪುಳಕ ಬೀಜ ಎಂದು ಹೀಯಾಗ ಹಾಗಿಯಾಗ ನಮ್ಮ ಗಿಡದ ಒಳಗ ಒತ್ತ ನಿಮ್ಮ ಬೀಜ ಹಾಯ ಬೀಜೆಂದು ಬಳಕ ಬೀಜೆಂದು ಪುಳಕ ಬೀಜೆಂದು ಹೀಯಾಗ ಹಾಗಿಯಾಗ ಬೀಜ ಮಗಲ ಅಂತ ಬಗಳುವ ಸ್ವಾಮಿ ಸ್ವಾನ ಬೀಜ ಮಗಳ ಅಂತ ಬಗಳುವ ಸ್ವಾನ